ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಎನ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿರಂಜನ್ ಶಿರೂರ್. ಹಿಡ್ಕಲ್ ಡ್ಯಾಂ ಶಿರೂರು ಆಸ್ಪತ್ರೆ ಇವರ ನೇತೃತ್ವದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಹೌದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿರೂರು ಆಸ್ಪತ್ರೆ ಹಿಡ್ಕಲ್ ಡ್ಯಾಂ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಕಲ್ಯಾಣ ಸಂಸ್ಥೆ ಹಾಗೂ ಆಸರೆ ರುದ್ರಾಶ್ರಮದಲ್ಲಿ ವೃಕ್ಷಾರೋಪಣ ಅಂಗವಾಗಿ ವನ ಮಹೋತ್ಸವ ಕಾರ್ಯಕ್ರಮವು ನೆರವೇರಿತು. ಶುಭ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ಡಾಕ್ಟರ್ ಮಂಜುನಾಥ್ ಶಿರೂರ್ ಹಿಡ್ಕಲ್ ಡ್ಯಾಂ ಶಿರೂರು ಆಸ್ಪತ್ರೆ ಇವರು ವಹಿಸಿದ್ರು. ಅದರಂತೆ ಮುಖ್ಯ ಅತಿಥಿಗಳು ಶ್ರೀ ನೀಲಕಂಠ ಕುಲಕರ್ಣಿ, ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಶ್ರೀ ಕಿರಣ್ ಚೌಗಲ ಪ್ರಾಚಾರ್ಯರು, ಕರ್ನಾಟಕ ಪಬ್ಲಿಕ್ ಶಾಲೆ ಯರಗಟ್ಟಿ ತಾಲೂಕು ಹುಕ್ಕೇರಿ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘ ಹುಕ್ಕೇರಿ ತಾಲೂಕು ಖಜಾಂಚಿ ಶ್ರೀ ನಿರಂಜನ್ ಶಿರೂರ್ ಹಾಗೂ ಹಿಡ್ಕಲ್ ಡ್ಯಾಂ ಶಿರೂರು ಆಸ್ಪತ್ರೆ ಸರ್ವ ಸಿಬ್ಬಂದಿ ವರ್ಗ ಮತ್ತು ಇನ್ನೂ ಹಲವಾರು ಗಣ್ಯರು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ನಿರಂಜನ್ ಶಿರೂರ್, ಎಎನ್ಎನ್ ನ್ಯೂಸ್ ಬೆಳಗಾವಿ. ಇವತ್ತು ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ದಲ್ಲಿರುವ ಮಹಿಳಾ ಕಲ್ಯಾಣ ಸಂಸ್ಥೆಯ ಆಸರೆ ವೃದ್ಧಾಶ್ರಮದ ಆವರಣದೊಳಗೆ ವನ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಮುಖ್ಯವಾಗಿ ಇದು ಮಳೆಗಾಲ, ಸೊ ಹಸಿರೇ ಉಸಿರು ಅಂತಕ್ಕಂಥದ್ದು. ಈ ವೃದ್ಧಾಶ್ರಮದ ಆವರಣದಲ್ಲಿ ನಾವು ಗಿಡಗಳನ್ನು ನೆಡಬೇಕು, ವೃದ್ಧಾಶ್ರಮದ ಆವರಣ ಸೌಂದರ್ಯಗೊಳ್ಳಬೇಕು ಮತ್ತು ಇಲ್ಲಿರುವ ಹಿರಿಯ ನಾಗರಿಕರಿಗೆ ಒಂದು ವ್ಯವಸ್ಥಿತವಾದ ವಾತಾವರಣ, ಹಸಿರಿಂದ ಕೂಡಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿ ಅವರೆಲ್ಲ ಆರೋಗ್ಯದಿಂದಿರಬೇಕು ಅನ್ನುವ ಹಿನ್ನೆಲೆಯೊಳಗೆ ಇವತ್ತು ಈ ವೃದ್ಧಾಶ್ರಮದಲ್ಲಿ ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಹಿಡ್ಕಲ್ ಡ್ಯಾಮ್ನ ಪ್ರತಿಷ್ಠಿತ ಶಿರೂರು ಆಸ್ಪತ್ರೆ ವತಿಯಿಂದ ನಡೆಸಿಕೊಟ್ಟಿದ್ದಾರೆ. ಆ ಶಿರೂರು ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಶಿರೂರ್ ಅವರಿಗೆ ನಾನು ಸಂಸ್ಥೆಯ ಪರವಾಗಿ ಮತ್ತು ವೃದ್ಧಾಶ್ರಮದಲ್ಲಿರುವ ಎಲ್ಲ ಹಿರಿಯ ನಾಗರಿಕರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದೊಳಗೆ ಹೇಳ್ತೇನೆ. ಸೊ ಶಿರೂರು ಕೇವಲ ಆರೋಗ್ಯದ ಕ್ಷೇತ್ರ ಅಷ್ಟೇ ಅಲ್ಲ, ಇಂಥ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ನಮ್ಮಂತಹ ಸಂಸ್ಥೆಗಳ ವೃದ್ಧಾಶ್ರಮದಲ್ಲಿರ್ತಕ್ಕಂತಹ ಜನರಿಗೆ ಅವಕಾಶವನ್ನು ವನಮಹೋತ್ಸವ ಮಾಡಿಕೊಡುವ ಮೂಲಕ ಇಲ್ಲಿಯ ವಾತಾವರಣವನ್ನು ಹಸಿರಾಗಿಡುವ ನಿಟ್ಟಿನಲ್ಲಿ ಅನೇಕ ಇಂಥ ಕಾರ್ಯಕ್ರಮ ಮುಂದೆಯೂ ಕೂಡ ಶಿರೂರು ಆಸ್ಪತ್ರೆಯಿಂದ ಜರುಗಲಿ ಅಂತಕ್ಕಂಥ ಆಶಾಭಾವನೆಯನ್ನು ಹೊಂದಿ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ನಾನು ಹಿರಿಯ ನಾಗರಿಕರ ಪರವಾಗಿ ಧನ್ಯವಾದಗಳು. ಮತ್ತು ಈ ಸಂದರ್ಭದೊಳಗೆ ನಮ್ಮ ಹೊಸಪೇಟೆ ಗ್ರಾಮ ಪಂಚಾಯಿತಿಯ PDO ಸಾಹೇಬರಾಗಿರ್ತಕ್ಕಂಥ ಶ್ರೀ ಕುಲಕರ್ಣಿ ಸರ್ ಇದ್ದಾರೆ, ಅವ್ರಿಗೂ ಕೂಡ ನಾನು ಅನಂತ ವಂದನೆಗಳನ್ನು ಈ ಸಂದರ್ಭದೊಳಗೆ ನಾನು ಸಲ್ಲಿಸ್ತೇನೆ. ಪಂಚಾಯಿತಿ ವತಿಯಿಂದ ಕೂಡ ಅನೇಕ ಕಾರ್ಯಗಳನ್ನು ಸರ್ ಇಲ್ಲೆಲ್ಲ ಮಾಡಿದ್ರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಕಾರ್ಯವನ್ನು ಈ ವೃದ್ಧಾಶ್ರಮ ಮತ್ತು ಇಂತಹ ಸಾಮಾಜಿಕ ಸಂಸ್ಥೆಗಳಲ್ಲಿ ನೆರವೇರಿಸಲಿ ಅಂತ ಹೇಳಿ ನಾನು ಕೇಳ್ತೀನಿ. ಜೋಡಿಸೋಣ, ವನ ಮಹೋತ್ಸವ ಆಚರಿಸೋಣ, ಮರ ಬೆಳೆಸಿ ಜಗವನ್ನು ಉಳಿಸಿ ಮುಂದಿನ ಪೀಳಿಗೆ ಹಸಿರನ್ನು ಉಡುಗೊರೆಯಾಗಿ ಕೊಡೋಣ ಎನ್ನುತ್ತಾ ಇವತ್ತಿನ ದಿನ ಹುಕ್ಕೇರಿ ತಾಲೂಕಿನ ಶಿರೂರು ಆಸ್ಪತ್ರೆ ಹಿಡ್ಕಲ್ ಡ್ಯಾಂ ವತಿಯಿಂದ ಮಹಿಳಾ ಕಲ್ಯಾಣ ಸಂಸ್ಥೆಯ ಆಸರೆ ವೃದ್ಧಾಶ್ರಮದಲ್ಲಿ ವೃಕ್ಷಾರೋಪಣ ಅಭಿಯಾನ ಅಂಗವಾಗಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಶೇಷ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಡಾಕ್ಟರ್ ಮಂಜುನಾಥ್ ಶಿರೂರ್ ಸರ್ ಅವರನ್ನ ನಮ್ಮ ಆಸರೆ ವೃದ್ಧಾಶ್ರಮದ ಹಿರಿಯ ನಾಗರಿಕರ ಪರವಾಗಿ ಹಾಗೂ ನಮ್ಮ ಮಹಿಳಾ ಕಲ್ಯಾಣ ಸಂಸ್ಥೆಯ ಸಿಬ್ಬಂದಿಗಳ ಪರವಾಗಿ ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳುತ್ತೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನೀಲಕಂಠ ಕುಲಕರ್ಣಿ ಸರ್ ಅವರಿಗೂ ಕೂಡ ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳುತ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಒಂದು ವರ್ಷದಿಂದ ಇಲ್ಲಿ ವೃದ್ಧಾಶ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿ ಆಗ್ಯದ. ಸುಮಾರು 12 ಜನ ವೃದ್ಧರದಾರ. ಸೊ ಈ ಕಟ್ಟಡವನ್ನು ನಾವು ಈಗ ದುರಸ್ತಿಗೊಳಿಸೇವಿ, ಇಲ್ಲಿ ಮಾಡೇವಿ. ಇನ್ನೂ ಇದನ್ನೆಲ್ಲ ಸಾಕಷ್ಟು ಸೌಂದರ್ಯೀಕರಣಗೊಳಿಸಬೇಕಂದ್ರೆ ಇಲ್ಲೆಲ್ಲ ಗಿಡ ಮರಗಳು ನಾಟಬೇಕು. ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ, ರೋಟರಿ ಕ್ಲಬ್ಗಳಿಗೆ, ಲಯನ್ಸ್ ಕ್ಲಬ್ಗಳಿಗೆ, ಶಾಲೆ ಕಾಲೇಜುಗಳಲ್ಲಿರ್ತಕ್ಕಂಥ NSS, NCC ಮತ್ತು ಎಕೋ ಕ್ಲಬ್ಗಳಿಗೆ ಕೂಡ ವಿನಂತಿ ಮಾಡ್ಕೊಳ್ತೇವೆ. ಆದರೆ ಅವರೆಲ್ಲರಿಗಿಂತ ಮುಖ್ಯವಾಗಿ ಅತ್ಯಂತ ಎಕ್ದಮ್ ಹಾಕಿದ ಒಂದೇ ಕ್ಷಣದೊಳಗೆ ಡಾಕ್ಟರ್ ಮಂಜುನಾಥ್ ಶಿರೂರ್ ಸರ್ ಅವರು ಇದನ್ನು ಒಪ್ಕೊಂಡು ಇವತ್ತು ನಮ್ಗೆ ಇಲ್ಲಿ ಗಿಡಗಳನ್ನೆಲ್ಲ ಅವರು ಆಸ್ಪತ್ರೆ ನಾಗರಿಕರಿಗೆ ಏನು ವಿನಂತಿ ಏನಂತಂದ್ರೆ ಅವ್ರು ಹಚ್ಚಿ ಕೊಟ್ಟು ಹೋಗ್ತಾರ. ಪ್ಲಾಸ್ಟಿಕ್ ಬಿಟ್ಟು ನಮಸ್ಕಾರ ಕರ್ನಾಟಕ, ಎಎನ್ಎನ್ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.